RCB ಅಂತ ಒಂದು ವರ್ಡ್ ಕೇಳಿದ್ರೇನೆ ಸಾಕು ಆ ಒಂದು ಎಮೋಷನ್ ಶುರುವಾಗುತ್ತೆ. ಕಪ್ಪು ನಮ್ದಾಗುತ್ತಾ? ಇವರ ಮಾತುಗಳಿಂದ ಪಾಸಿಟಿವಿಟಿ ತುಂಬುತ್ತಾ ಇರುವಂತಹ ಆರ್ಯವರ್ಧನ್ ಗುರುಜಿ ಇದ್ದಾರೆ. ಲಕ 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 ಬರ್ರ 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 ಈ ಎಲ್ಲೂ ಮಾತಾಡಬಾರ್ದು ಕ್ರಿಕೆಟ್ ಬಗ್ಗೆ ಮೌನಾಗಿರ್ಬೇಕು ಅಂತ ಇದೆ. ಆದ್ರೂ ಕೂಡ ಭಗವಂತ ಏನ್ ನೋಡಿಸ್ತಾ ನೋಡೋ ಬ್ರಹ್ಮದೇವ. ಏನಂದೆ ಇನ್ನೊಂದ್ಸಲ ಹೇಳು. ಭಗವಂತ ಏನ್ ನೋಡಿಸ್ತಾ ನೋಡೋ ಬ್ರಹ್ಮದೇವ. RCB ಅಂದ ತಕ್ಷಣ ನಿಮಗೆ ಏನ್ ನೆನಪಾಗತ್ತೆ? ಬಹಳ ಮಿರಾಕಲ್. RCB ಬಣ್ಣ ಬಂದು ತುಂಬಾ ನೆಗೆಟಿವ್ ಆಗಿತ್ತು. ಕಪ್ಪು ನಮ್ದು ಆಗ್ತಾ ಇಲ್ಲ. ಏನ್ ಕಾರಣಗಳಿರ್ಬೋದು ಗುರುಜಿ? RCB ಏನಾಗುತ್ತೆ ಗೊತ್ತಾ, ಆಗ್ಬಾರ್ದು ಆಗುತ್ತೆ, ಆಗ್ಬಾರ್ದು ಮಾಡ್ತಾರೆ. ಅಯ್ಯೋ ಏನೋ ಆರ್ಯವರ್ಧನ್ ಗುರುಜಿ ಹೇಳಿದ್ರಪ್ಪ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬೆಂಗಳೂರಲ್ಲೇ ಅನ್ನ ತಿಂತಿರ್ತಾರೆ, ಬೆಂಗಳೂರಲ್ಲೇ ಊಟ ಮಾಡ್ತಿರ್ತಾರೆ, ಆದ್ರೆ ಚೆನ್ನೈ ಗೆಲ್ಲಿ ಅಂತ ಹೇಳ್ತಾರೆ. ಬಹಳಷ್ಟು ಪ್ರೀತಿಯ ಅಭಿಮಾನಿಗಳನ್ನ ಗಳಿಸಿದಿರ ಆರ್ಯವರ್ಧನ್ ಗುರುಜಿ. ಒಬ್ಬ ಕನ್ನಡದಲ್ಲಿ ಹೀರೋ ಲೆವೆಲ್ ನಮ್ಗೆ ಮಾರ್ಕೆಟ್ ಇದೆ. ದೇವ್ರದ್ದು ನಾವು ಸುಳ್ಳು ಹೇಳ್ತಿಲ್ಲ, ಮಾಸು ಕ್ಲಾಸ್ ಎಲ್ಲ ಇದೆ 100%. RCBಗೆ ಇಂಥ ದಿನಗಳಲ್ಲಿ ಆಡಬೇಕು. ಭಾನುವಾರ ಬಂದು ಸೂರ್ಯನ ಗ್ರಹ ಸಂಕೇತ, ಸೂರ್ಯ ಗ್ರಹ ಆಗುತ್ತೆ. ಹಾಗಾಗಿ ಮ್ಯಾಚ್ನ ಸೋತೋಗ್ಬಿಡ್ತಾರೆ. ಟೀಮ್ ಗೆಲ್ಬೇಕು ಅಂದ್ರೆ ಏನಾದ್ರೂ ಪೂಜೆ ಹವನಗಳು ಇದು ಮಂತ್ರಗಳು ವರ್ಕ್ ಆಗುತ್ತಾ ಅಂತ? ನಾವು ಭಾನುವಾರ ನಾವು ಭಾಳ ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಲ, ಬಾಡ್ ಬಗ್ಗೆ ತಲೆ ಕೆಡಿಸ್ಕೊತೀವಿ. ಫ್ರೀಡಮ್ ಟಿವಿನ ಇನ್ನು ಮುಂದೆ ಅತಿ ಹೆಚ್ಚು ನೋಡಿ. RCB ಬಗ್ಗೆ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ ಇಲ್ಲಿಂದ. ಅವ್ರು 100% ಮಂಜುನಾಥ್ ಎಲ್ಲಿ ನಿಂತರೂ ಗೆಲ್ತಾರೆ. ಏನೇಳೆ ಎಲ್ಲಿ ನಿಂತರೂ ಗೆಲ್ತಾರೆ. ಇದು ನನ್ನ ಬೇಕಾದ್ರೆ ನಾನು ಚಾಲೆಂಜಿಂಗ್. ನನ್ನ ಒಂದು ಪ್ರಕಾರ ಈ ಚಾನಲ್ ನಂಬರ್ 1 ಆಗೇ ಆಗುತ್ತೆ. ನಿಮಗೆ ತುಂಬ ಭರವಸೆ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಇವಾಗಂತೂ ಎಲ್ಲೆಲ್ಲೂ RCBದೇ ಸದ್ದು. RCB ಅಂತ ಒಂದು ವರ್ಡ್ ಕೇಳಿದ್ರೇ ಸಾಕು ಆ ಒಂದು ಎಮೋಷನ್ ಶುರುವಾಗುತ್ತೆ, ಜೊತೆಗೆ ಆ ಒಂದು ಜೋಶ್ ಬರುತ್ತೆ. ಆದರೆ ಪ್ರತಿ ಬಾರಿ ಕೂಡ RCB ಮ್ಯಾಚ್ ಆಡಬೇಕಾದ್ರೆ RCB ಫ್ಯಾನ್ಸ್ಗಳಿಗೆ ಒಂದು ನಿರೀಕ್ಷೆ ಇರುತ್ತೆ. ಏನಪ್ಪ ಅಂದರೆ ಈ ಸಲ ಕಪ್ ನಮ್ಮದೇ ಅಂತ. ಆದರೆ ಎಲ್ಲೋ ಒಂದು ಅಡೆತಡೆಗಳಿಂದ ಅದು ಆಗ್ತಾ ಇಲ್ಲ. ಆದರೆ ಈ ಸಲಿನಾದರೂ ಈ RCB ಅನ್ನುವಂತಹ ಒಂದು ಕಪ್ಪು ನಮ್ದಾಗುತ್ತಾ? ಈ ಸಲ ಕಪ್ಪು ನಮ್ಮದೇ ಆಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸದಾಕಾಲ ಇವರ ಮಾತುಗಳಿಂದ ಪಾಸಿಟಿವಿಟಿಯನ್ನು ಅನ್ನೋದನ್ನ ತುಂಬ್ತಾ ಇರುವಂತಹ ಆರ್ಯವರ್ಧನ್ ಗುರುಜಿ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಎಸ್ ಗುರುಜಿ, ಬಹಳಷ್ಟು ಪಾಸಿಟಿವಿಟಿನ ತುಂಬ್ತೀರಾ ನಿಮ್ಮ ಮಾತುಗಳಿಂದ. ನಾನು ಬಹಳಷ್ಟು ಮಾತುಗಳನ್ನ ನಿಮ್ಗೆ ಕೇಳಿದ್ದೀನಿ ಆ್ಯಂಡ್ ಭಾಳಷ್ಟು ಜನರ ಜೀವನ ಕೂಡ ಬದಲಾಗಿದೆ. ಸೊ ಖುಷಿ ಆಯಿತು ನಮ್ಮ ಫ್ರೀಡಮ್ ಟಿವಿಲಿ ನಿಮ್ಮನ್ನು ನೋಡಿ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಫ್ರೀಡಮ್ ಟಿವಿಗೆ? ಇಲ್ಲ, ನಾನು ಖಂಡಿತಲ್ಲೂ ಕೂಡ ನಾನು ಫ್ರೀಡಮ್ ಆಗಿದ್ದೀನಿ ಬಂದಮೇಲೆ 100%. ಆಮೇಲೆ ಫ್ರೀಡಮ್ ಟಿವಿ ಖಂಡಿತಲ್ಲೂ ಕೂಡ ಎಲ್ಲರಿಗೂ ಫ್ರೀಡಮ್ ಇಟ್ಕೊಂಡ್ರೆ ಟಿವಿ ನೋಡ್ತಾರೆ. ಹಾಗಾಗಿ ನನ್ನ ಒಂದು ಪ್ರಕಾರ ಈ ಚಾನಲ್ ನಂಬರ್ 1 ಆಗೇ ಆಗುತ್ತೆ ಅಂತ ನಿಮಗೆ ತುಂಬ ಭರವಸೆ ಇದೆ. ಅದರಲ್ಲೂ ಕೂಡ ತುಂಬ ಖುಷಿಯಿಂದ ಬಂದಿದ್ದೀನಿ, ಖುಷಿಯಿಂದ ಕಾರ್ಯಕ್ರಮ ಮಾಡ್ತೀನಿ. 100% ನನ್ನ ಲೈಫಲ್ಲಿ ಫಸ್ಟು ನನ್ನ ಡಬ್ಲ್ಯೂನೇ ಕ್ರಿಕೆಟ್ ಬಗ್ಗೆ ಮಾತಾಡಿದೆ. ಅದು ನಿಮ್ಮ ಚಾನಲ್ಲೂ ಕೂಡ ಈ ಕ್ರಿಕೆಟ್ನೇ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಮಾತಾಡಬಾರ್ದು ಕ್ರಿಕೆಟ್ ಬಗ್ಗೆ ಮೌನಾಗಿರ್ಬೇಕು ಅಂತ ಇದೆ. ಆದರೂ ಕೂಡ ಇದು ನನಗೆ ನಾನು ಬಿಟ್ರು ಅದು ನನ್ನನ್ನು ಬಿಡಲ್ವೇನೋ ಹಂಗಾಗೈತೆ. 100% ತುಂಬ ಅದ್ಭುತವಾಗಿ ಮಾತಾಡ್ತೀನಿ. ಭಗವಂತ ಏನು ನೋಡಿಸ್ತಾ ನೋಡೋ ಬ್ರಹ್ಮದೇವ. ಖಂಡಿತವಾಗ್ಲೂ ಗುರುಜಿ, ನೀವು ಮಾತುಗಳೆಲ್ಲೂ ಸುಳ್ಳಾಗಿಲ್ಲ. ಜೊತೆಗೆ ನಿಮ್ಮ ಪಾಸಿಟಿವಿಟಿ ಅನ್ನೋದು ಭಾಳಷ್ಟು ಜನರ ಜೀವನ ಬದಲಾಗಿದೆ. ಆರ್ಯವರ್ಧನ್ ಗುರುಜಿ ಅಂದ್ರೇ ಪಾಸಿಟಿವ್ ಅಷ್ಟೇ ನಮಗೆ, ಯಾಕಂದರೆ ಅದು ಕಂಡು ಬಂದಿದೆ ನಮಗೆ. ಬಿಗ್ ಬಾಸ್ ಹೋದಂತಹ ಸಂದರ್ಭದಲ್ಲೂ ಕೂಡ ನಮಗೆ ಆ ಪಾಸಿಟಿವಿಟಿ ಸಿಕ್ಕಿದೆ. ಗುರುಜಿ, ಇನ್ನು RCB ಬಗ್ಗೆ ಮಾತನಾಡೋದಾದರೆ, RCB ಅಂದ್ರೇ ಒಂದು ಎಮೋಷನು, ಆ ಒಂದು ಜೋಶು. ಸೊ ನಿಮಗೆ ಏನು ಅನಿಸುತ್ತೆ? RCB ಅಂದ ತಕ್ಷಣ ನಿಮಗೆ ಏನು ನೆನಪಾಗತ್ತೆ, ಏನು ಅನಿಸುತ್ತೆ? RCB ಅಂದರೆ ನಮ್ಮ ಕರ್ನಾಟಕ ತುಂಬ ಇಂಡಿಯನ್ ಟೀಮ್ಗೆ ತುಂಬ ಜನ ಕೊಟ್ಟಂಥ ಜಾಗ. 100% ಬಹಳ ದೊಡ್ಡ ದೊಡ್ಡ ಪ್ಲೇಯರ್ಸ್, ಬೌಲರ್ಸ್ ಅತಿ ಹೆಚ್ಚು ಕನ್ನಡದಲ್ಲೇ ಇದ್ದರು. 100% ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಜಗೋಲ್ ಶ್ರೀನಾಥ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ದೊಡ್ಡ ಗಣೇಶ್ ಅವರಾಗಿರ್ಬೋದು, ಸಾಕಷ್ಟು ಜೋಶಿ ಆಗಿರ್ಬೋದು, ಸಾಕಷ್ಟು ಜನ ನಮ್ಮ RCB ಬೆಂಗಳೂರು ಜನ ಇಂಡಿಯನ್ ಟೀಮಲ್ಲಿ ಯಾರು ಒಬ್ರು ಇದ್ದೇ ಇರ್ತಾರೆ. ಈಚೆಗೆ KL ರಾಹುಲ್ ಆಗಿರ್ಬೋದು, ಸಾಕಷ್ಟು ಜನ ಇರೋದ್ರಿಂದ ಸಾಕಷ್ಟು ವೈಬ್ರೇಷನ್. ಕರ್ನಾಟಕ ಅಂದರೆ ಕ್ರೀಡೆಗೆ ಅಧಿಪತಿ ಅನ್ನುತ್ತೆ. 100% ಕ್ರೀಡೆನ ತುಂಬ ಪ್ರೀತಿಸ್ತೀವಿ. ಹಾಗಾಗಿ ಬೆಂಗಳೂರು ಯಾವಾಗಲೂ ಅಷ್ಟೇ ಭಾಳ ಅದ್ಭುತವಾದ ಈ ಸರಿ ಚೆನ್ನಾಗಿರುತ್ತೆ. RCB ನೋಡೋಕ್ಕೆ ಚೆನ್ನಾಗಿರುತ್ತೆ ಮ್ಯಾಚ್ಗಳನ್ನ. ಸೂಪರ್ ಗುರುಜಿ. ಇನ್ನು RCB ಅಂದ ತಕ್ಷಣ ಪ್ರತಿ ಬಾರಿ ಈ ಮ್ಯಾಚ್ ಆಡಬೇಕಾದ್ರೆ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ ಜನ, ಈ ಸಲ ಕಪ್ ನಮ್ಮದೇ ಆಗುತ್ತಪ್ಪ ಅಂತ. ಆದರೆ ಎಲ್ಲೋ ಒಂದು ಕಡೆ ಅದು ಆಗ್ತಾ ಇಲ್ಲ.
ಕಪ್ಪು ನಮ್ದು ಆಗ್ತಾ ಇಲ್ಲ. ಏನು ಕಾರಣಗಳಿರ್ಬೋದು ಗುರುಜಿ? ಏನಾದರೂ ಚೇಂಜಸ್ಗಳು ಮಾಡ್ಕೋಬೇಕಾ ಅಂತ? ಇಲ್ಲೇನಾಗುತ್ತೆ, ಒಂದು ಭಾಳ ಮಿರಾಕಲ್ಲು, RCB ಬಣ್ಣ ಬಂದು ತುಂಬ ನೆಗೆಟಿವ್ ಆಗಿತ್ತು. ಬ್ಲ್ಯಾಕ್ ಆ್ಯಂಡ್ ರೆಡ್ ಇತ್ತು. ಬ್ಲ್ಯಾಕ್ ಅಂದ್ರೇನು, ಒಂದು ಯಾವ್ದಾದ್ರು ಒಂದು ಹೋರಾಟವನ್ನು ಮಾಡೋಕ್ಕೆ ಖಂಡಿತ ಅಲ್ಲ ಕೂಡ ನಾವೇ RCB ಮೇಲೆ ಹೋರಾಟ ಮಾಡೋಂಗೆ ಆಗ್ಬಿಟ್ಟಿತ್ತು. ರೆಡ್ ಅಂದ್ರೇನು, ಸ್ಟಾಪ್ ಅಂತ 100%. ಏನೇಳೆ ಸ್ಟಾಪ್ ಅಂತ. ಬ್ಲ್ಯಾಕು ರೆಡ್ಡು ಎರಡನ್ನೂ ಯೂಸ್ ಮಾಡಿ ಖಂಡಿತ ಕೂಡ ಅವೆರಡು ಕುಜ ಮತ್ತು ಶನಿ ಖಂಡಿತ ಕೂಡ. ರೆಡ್ ಅನ್ನೋದು ಕುಜಗ್ರಹ ಆಗ್ತಾನೆ, ಅವನು ಕುಜಗ್ರಹ ಬಂದು ಉಚ್ಚನ ಆಗ್ತಾನೆ ಮಕರ ರಾಶಿಲಿ, ಶನಿ ನೀಚನ ಆಗ್ತಾನೆ. ಇವಾಗ ನೀವು ಇತ್ತೀಚೆಗೆ ನೀವು ನೋಡ್ಬೋದು, ಸೂರ್ಯ ಮತ್ತು ಶನಿ ಇಬ್ಬರು ಒಟ್ಟಿಗೆ ಮಕರ ರಾಶಿಲಿದ್ದಾರೆ. ಇನ್ನು 7 ತಿಂಗಳಿಗೆ ಕರೆಕ್ಟಾಗಿ ಸಿಂಹ ರಾಶಿಲಿ ಬರ್ತಾರೆ ನೋಡಿ. ಇವಾಗೆಲ್ಲ ರಾಜಕಾರಣಿಗಳಿಗೆ ಆರೋಗ್ಯ ಸಮಸ್ಯೆ, ರಾಜಕಾರಣಿ ಮನಸ್ಥಿತಿ ಸರಿ ಇಲ್ಲ, ಅಧಿಕಾರಿಗಳು ಮನಸ್ಥಿತಿ ಸರಿ, ಇನ್ನು ಮತ್ತೆ 7 ತಿಂಗಳು ರಿಪೀಟ್ ಆಗುತ್ತೆ. ಹಾಗಾಗಿ ಇದು ಕೂಡ ನಾನು ಪ್ರೆಡಿಕ್ಷನ್ ಮಾಡಿ ಹೇಳಿದ್ದೆ, ಅದು ನಿಜ ಆಗಿದೆ. RCB ಕಲರ್ಸೇ ಇಷ್ಟೊಂದು ತೊಂದರೆ ಆಗಿತ್ತು. 100% RCB ಕಲರ್ಸ್ ತುಂಬ ಡಿಸ್ಟರ್ಬ್ ಆಗಿತ್ತು. ಹಾಗಾಗಿ ಯಾವಾಗಲೂ ಎವರ್ಗ್ರೀನ್ ಭಾನುವಾರ ದಿವಸನೇ ನೀವು ಫೈನಲ್ ಇಡ್ತಾರೆ. ಯಾವಾಗಲೂ ಕೂಡ ಭಾನುವಾರ ಅಂದರೆ ಫೈನಲ್ ಇಡ್ತಾರೆ. RCB ಏನಾಗುತ್ತೆ, ಬ್ಲ್ಯಾಕ್ ಬಂದು ಶನಿಗ್ರಹದ ಸಂಕೇತ ಆಗುತ್ತೆ. ಆವಾಗ ಭಾನುವಾರ ಬಂದು ಸೂರ್ಯನ ಗ್ರಹ ಸಂಕೇತ, ಸೂರ್ಯಗ್ರಹದಾಗುತ್ತೆ. ಹಾಗಾಗಿ ಮ್ಯಾಚನ್ನ ಸೋತೋಗ್ಬಿಡ್ತಾರೆ. ಅದೇ ನೀವು ಚೆನ್ನೈ ಬಂದು ಯೆಲ್ಲೋ ಕಲರು, ಭಾನುವಾರ ದಿವಸ ಮ್ಯಾಚನ್ನು ಗೆದ್ದು ಬಿಡ್ತಾರೆ 100%. ಭಾನುವಾರ ದಿವಸ RCB ಚೆನ್ನೈಯವ್ರು ಬಂದರೆ ಕಪ್ ಹೊಡ್ಕೊಬಿಡ್ತಾರೆ 100%. ಇಲ್ಲೇನಾಗುತ್ತೆ, RCB ಕಲರ್ಸ್ ಇಸ್ ವೆರಿ ಡೇಂಜರ್ ಆಯಿತು. ಅದರಲ್ಲೇನಾಗುತ್ತೆ, 1 ವಿರಾಟ್ ಕೊಹ್ಲಿ ನಂಬರ್ಸ್, 1 ಅನ್ನೋ ನಂಬರ್ಸ್ ತುಂಬ ಫೇಮಸ್ಸು. ಅದನ್ನು ಕ್ರೌಡ್ ಪೂರ್ತಿ 1 ಅನ್ನೋ ನಂಬರ್ನ ಯೂಸ್ ಮಾಡ್ತಾರೆ. ಎಲ್ಲರೂ ಟಿ ಶರ್ಟನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ನಾನು ನಂಬರ್ಸ್ನ ಶ್ಲೋಕ ರೀತಿಯಲ್ಲಿ ಯೂಸ್ ಮಾಡ್ತೀನಿ. ಇವಾಗ ಹಿಂದೆ ಭಾಳ ಬರ್ತಾನೆ ಇತ್ತು. 2000 ಇಸ್ವಿ ಬಂದಮೇಲೆ ಎಲ್ಲರಿಗೂ ಕೆಲಸ ಸಿಕ್ತು, ಎಲ್ಲರಿಗೂ ಜಾಬ್ ಸಿಕ್ತು, ಎಲ್ಲರೂ ರಿಚ್ ಆದರು. ಇವತ್ತೆಲ್ಲ ನೋಡಿ ಎಂತೆಂಥ ಕಂಪ್ನಿ ಮಾಡಿದವರೆಲ್ಲ ಫೇಲ್ಯೂರ್ ಆದರು. ಅದೇ ಫೇಸ್ಬುಕ್ ಓನರ್ ತುಂಬ ಫೇಮಸ್, ಇಂಟರ್ನೆಟ್ ಯೂಟ್ಯೂಬ್ ಓನರ್ ಎಲ್ಲ ಫೇಮಸ್. ಇವತ್ತೆಲ್ಲ ಕೋಟ್ಯಾಧೀಶರು. ಹೆಂಗಾದ್ರು ಅಂದರೆ ಭಾಳ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ನಂಬರ್ಸನ್ನು ನಂಬರ್ ಅಂತಾರೆ. ನಾನು ಅದನ್ನ ನಂಬರ್ನ ನಾನು ಶ್ಲೋಕ ಅಂತ ಹೇಳ್ತೀನಿ. ಇವಾಗ ನೀವು ಭಾಳ ಜನ ಹಿಂದೆ ಶ್ರೀಮಂತರುಗಳ ಮೇಲೆ ಶುಕ್ರ, ಗುರು, ಕೇತು, ಶನಿ ಇವನ್ನೆಲ್ಲ ನೆನೆಸ್ಕೊಂಡು ಜಪ ಮಾಡೋರು. ಆದರೆ ನಂಬರ್ಸ್ ಅಂತ ಬಂದಮೇಲೆ 2000 ಅನ್ನೋ ಮೊಬೈಲ್ ನಂಬರ್ಸ್ ಎಲ್ಲ ಬಂದಮೇಲೆ ನಿಮಗೆ ಗೊತ್ತಿರಲ್ಲ. ಇವಾಗ ರಾಹು ಮತ್ತು ಶುಕ್ರ ಅವು ಕ್ರೀಡೆಗೆ ಅಧಿಪತಿ. ನೀವು ಕ್ರೌಡಲ್ಲಿ ಕೂತ್ಕೊಂಡಿರ್ತೀರ RCBಲಿ 444 ಅಂತೀರ, ಅದನ್ನು ಶ್ಲೋಕ ಅಂತ ಹೇಳ್ತೀನಿ. ನಾನು ನಂಬರ್ 4 ಅಂತ ಹೇಳಲ್ಲ. ಯಾಕಂದರೆ 4 ಅನ್ನೋದು ರಾಹು ಗ್ರಹದ ಸಂಕೇತ. ನಂಬರ್ 4 ಅಂತ ನೀವು ರಾಹು ಗ್ರಹ ಅನ್ನೋದು ಒಂದೇ, ನಂಬರ್ 44 ಅನ್ನೋದು ನಾನು ಅದನ್ನು ಶ್ಲೋಕ ಅಂತ ಹೇಳ್ತೀನಿ, ನಂಬರ್ ಅಂತ ಹೇಳಲ್ಲ. ಅದೇ 666 ಅಂತ ಹೇಳ್ತಾರೆ ಗ್ರೌಂಡಲ್ಲಿ ಕೂತ್ಕೊಂಡು, ಅದನ್ನು 6 ಅಂತ ನೀವು ಹೇಳಲ್ಲ. ನಾನು ಶುಕ್ರ ಗ್ರಹ ಅಂತ ಹೇಳ್ತೀನಿ. ಶುಕ್ರ ಗ್ರಹ ಅನ್ನೋದು ಒಂದೇ, 6 ಅಂದರೂ ಒಂದೇ. ಶುಕ್ರನಿಗೆ 6 ಅನ್ನೋ ನಂಬರ್ಸ್ ಓಕೆ ಆಗುತ್ತೆ. ಯಾಕಂದರೆ ನಂಬರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೇ ಶುಕ್ರಗ್ರಹದ ವೈಬ್ರೇಷನ್ ಇಲ್ಲೇನಾಗುತ್ತೆ, ಶನಿ ಮತ್ತು ಸೂರ್ಯ ಆಗ್ತಾನೆ. ವಿರಾಟ್ ಕೊಹ್ಲಿ ನಂಬರ್ಸು ಅವ್ರು 5ನೇ ತಾರೀಕಲ್ಲಿ ಹುಟ್ಟಿದ್ದಾರೆ 100%. ಅವ್ರ ಡೇಟ್ ಆಫ್ ಬರ್ತ್ 33 ಬರುತ್ತೆ. 18 ಅನ್ನೋ ನಂಬರ್ಸ್ ಏನಾಗುತ್ತೆ ಗೊತ್ತಾ, 2, 11, 29ನೇ ತಾರೀಕು ಅವತ್ತು ರೆಡ್ ಕಲರು, ಗ್ರೌಂಡ್ ಪೂರ್ತಿ ರೆಡ್ ಕಲರ್ ಹಾಕಿರ್ತಾರೆ. 18 ನಂಬರ್ಸ್ ಹಾಕಿರ್ತಾರೆ. ಹೈಯೆಸ್ಟ್ ಮ್ಯಾಚ್ ಹೊತ್ತೋಗ್ತಾರೆ. ಆದರೆ ವಿರಾಟ್ ಕೊಹ್ಲಿ 5ನೇ ತಾರೀಕು 3ನೇ ತಾರೀಕು ಮ್ಯಾಚ್ ಹೊತ್ತೋಗ್ಬೇಕು, 2ನೇ ತಾರೀಕು ಗೆಲ್ಲಬೇಕು. ಆದರೆ ಅವರೆಲ್ಲ 18 ಯೂಸ್ ಮಾಡಿ ರೆಡ್ ಯೂಸ್ ಮಾಡ್ತಾರಲ್ಲ, 3ನೇ ತಾರೀಕು ತುಂಬ ಮ್ಯಾಚ್ ಗೆಲ್ತಾರೆ. ಅಂದರೆ RCB ಏನಾಗುತ್ತೆ ಗೊತ್ತಾ, ಆಗಬಾರ್ದು ಮಾಡ್ತಾರೆ 100%. ಹೈಯೆಸ್ಟ್ ಹೊಡೆದಿರೋದು ಇವರೇನೆ ವರ್ಲ್ಡ್ ಕಪ್ ಇದರಲ್ಲಿ. RCB ಮ್ಯಾಚ್ ಹೈಯೆಸ್ಟ್ ಹೊಡೆದವ್ರೆ, 200 ಚಿಲ್ಡ್ರನ್ನು ಹೊಡೆದವ್ರೆ, 33ಕ್ಕೂ ಅಲೌಟ್ ಆಗಿದ್ದಾರೆ. ಅಂದರೆ ಲೋನು ನಾವೇ, ಪಾಸ್ಟು ನಾವೇ, ಕಪ್ ಮಾತ್ರ ನಮ್ಮ ಹತ್ರ ಇಲ್ಲ ಗುರು ಅಂತಾರೆ 100%. ಹಾಗಾಗಿ ಈ ಸರಿ ಕಲರ್ಸ್ನ ಚೇಂಜ್ ಮಾಡ್ತಾ ಅಂತ ಕೇಳ್ಪಟ್ಟಿದ್ದೆ. ಮತ್ತು RCBನ ಏನೋ ಲೆಟ್ರ್ಗಳನ್ನ ಚೇಂಜ್ ಮಾಡ್ತಾರೆ ಅಂತೇಳಿ ನಾನು ತುಂಬ ಸರಿ ಹೇಳಿದ್ದೀನಿ, ಮುಟ್ಟಿರುತ್ತೆ 100%. ಹಾಗಾಗಿ ನೀವು ಬದಲಾವಣೆಯನ್ನು ಕಾಣ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ RCBಗೆ ಬಂದ ಮೇಲೆ ಮದುವೆ ಆಯಿತು, ಹೆಣ್ಮಗು ಆಯಿತು, ಗಂಡು ಮಗು ಆಯಿತು. ಆಮೇಲೆ RCB ಮುಂದ್ಗಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಗಡೆ, ಟಾನಿಕ್ ಮೇಗಡೆ 18 ಅಂತ ಹೋಟ್ಲು ಬೇರೆ ಓಪನ್ ಮಾಡಿದ್ದಾರೆ. ಅದನ್ನು ಕೂಡ ಉದ್ಘಾಟನೆಗೆ ಬರ್ಬೋದು 100%. ಆ ಅದರಲ್ಲಿ ಅವ್ರ ಹೋಟ್ಲಲ್ಲಿ ನೋಡ್ಬೋದು. ಇವತ್ತು ಬಂದಿಲ್ಲ ಅಂತ, ನಾನು ನಿನ್ನೆ ಹೋಗಿದ್ದೆ. ನನ್ನ ಪಕ್ಕದಲ್ಲಿ ಬೀಡಾಗಡಿ ಫೇಮಸ್ಸು, ಅವುಗಳು ಇನ್ನೂ ಬಂದಿಲ್ಲ ಅಂತೆ. ಹೋಟ್ಲು ಮಾಡಿದ್ದಾರೆ, ಒಂದು ಸರಿ ಮಾಡಿ ಅದನ್ನು ಕಿತ್ತಾಕಿ ಮತ್ತು ಹೊಸ ಡಿಸೈನ್ ಮಾಡಿದ್ದಾರೆ 18 ಅನ್ನೋ ಹೋಟ್ಲನ್ನು. ಹಾಗಾಗಿ ಕಾದು ನೋಡ್ಬೇಕು, ಇನ್ನೂ ಅದಕ್ಕೂ ಬರ್ತಾರೆ. ಹಾಗಾಗಿ ಚೆನ್ನಾಗಿದೆ 100%. ಕ್ರೀಡೆಯಾಗಿ ನೋಡಿ, ಕ್ರೀಡೆಯಾಗಿ ಸಂತೋಷ ಪಡಿ. ತುಂಬ ಈ ಸರಿ ಮ್ಯಾಚ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಬೇರೆ MP ಎಲೆಕ್ಷನ್ ಬೇರೆ ಬರ್ತಾಯಿದೆ, ಹಿಂದೆ ಮುಂದೆ ಚೇಂಜ್ ಮಾಡ್ಬೋದು 100%. ಹಾಗಾಗಿಯೇ ನಾನು ನಿರೀಕ್ಷೆ ಮಾಡಿದ್ದೆ. 2 ವರ್ಷದಿಂದ ನಾನು ಒಬ್ರದ್ದು ಕನಕಪುರ ಕ್ಷೇತ್ರದ MP ಜಾತಕವನ್ನು ನೋಡಿದ್ದೆ. ಹಾಗಾಗಿ ನನಗೆ ಅವತ್ತು ಕಷ್ಟ ಅಂತ ಹೇಳ್ತಾಯಿದ್ದೆ. ಮಂಜುನಾಥ್ ಅವರು ನಾನು ರಾಜಕೀಯಕ್ಕೆ ಬರ್ತಾರೆ ಅಂತ ಅನ್ಕೊಂಡೆ. ಅವ್ರು MP ಹೋಗ್ತಾ ಇದ್ದಾರೆ. ಅವರು CM ಸ್ಥಾನಕ್ಕೆ ಬಂದರೆ ಚೆನ್ನಾಗಿರೋದು 100% ಕರ್ನಾಟಕದಲ್ಲಿ. MP ಬೇಡದಾಗಿತ್ತು. MP ಏನೇ ಗೆದ್ದರೂ ನರೇಂದ್ರ ಮೋದಿ ಜಾಗ ಬಿಡ್ಕೊಡಲ್ಲ. ಕರ್ನಾಟಕದಲ್ಲಿ CM ಅಂಥ ಜಾಗಕ್ಕೆ ಬರೋಂಥ ಅರ್ಹತೆ ಇರೋಂಥವ್ರು ಮಂಜುನಾಥ್ ಅವರು. ಕರ್ನಾಟಕ CM ಆಗಿ ಕೂತ್ಕೊಳ್ಳೋಂಥ 100%. ಅವ್ರು 100% ಮಂಜುನಾಥ್ ಎಲ್ಲಿ ನಿಂತರೂ ಗೆಲ್ತಾರೆ. ಏನು ಹೇಳಿ, ಎಲ್ಲಿ ನಿಂತರೂ ಗೆಲ್ತಾರೆ. ಇದು ನನ್ನ ಬೇಕಾದ್ರೆ ನಾನು ಚಾಲೆಂಜಿಂಗ್, ನಾನು ಚಾಲೆಂಜಿಂಗು. ಅವ್ರು ಎಲ್ಲಿ ನಿಂತರೂ ಗೆಲ್ತಾರೆ. ಪಕ್ಷ ಬೇಕಾಗಿಲ್ಲ, ವ್ಯಕ್ತಿಯಾಗಿ ಓಟ್ ಹಾಕ್ತಾರೆ. ಅವರು MP ಬಾರ್ದಾಗಿತ್ತು.
ನಮ್ಮ ಕರ್ನಾಟಕ CM ಆಗೋಂಥ ಜಾತಕ, MLA ಆಗೋ ಜಾತಕ ಅಲ್ಲ, CM ಜಾತಕ, ಮಿನಿಸ್ಟರ್ ಜಾತಕನೂ ಅಲ್ಲ, ಅದು CM ಜಾತಕ. ಏನ್ ತಾಳ್ಮೆಯಿಂದ ಹೊಡಿತಾರೆ ಗೊತ್ತಾ? 100% ಹೃದಯಾಘಾತ ಆದ್ರೂ ಕೂಡ ಅವ್ರನ್ನ ಕಾಪಾಡ್ತಾರೆ. ಅಂದ್ರೆ ಕರ್ನಾಟಕದಲ್ಲೂ ತುಂಬಾ ಜನ ಹೃದಯಾಘಾತ ಆಗಿರ್ಬೋದು ಅವ್ರು ಬಂದ್ಮೇಲೆ, ಎಲ್ಲರಿಗೂ ಅವ್ರಿಗೆ ಟಾನಿಕ್ ಕೊಟ್ಟೆ 100%. ಎಸ್ ಗುರುಜಿ, ಇನ್ನೊಂದು ಪ್ರಶ್ನೆ ನನಗೆ, ಈ ವಿರಾಟ್ ಕೊಹ್ಲಿದು ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ನೀವು ಹೇಳಿದ್ರಿ, ಈಗ RCB ಗೆಲ್ಲೋದಕ್ಕೆ ಬರೀ ವಿರಾಟ್ ಕೊಹ್ಲಿನೇ ಇರಲ್ಲ, ಅದ ಬೇರೆ ತರ ಪ್ಲೇಯರ್ಸ್ ಹಾಗೆ ಅಂತಲ್ಲ ಸರ್ ಮೇಡಮ್. ಒಂದ್ ಹೇಳ್ತೀನಿ ಕೇಳಿ, ನಮ್ಮ ರಾಜ್ಯದಲ್ಲಿ CM ಹೆಂಗಿರ್ತಾರೋ ಹಂಗೆ ನಾವು ನೆಮ್ಮದಿಯಾಗಿರ್ತೀವಿ. ವಿರಾಟ್ ಕೊಹ್ಲಿದು ಜೆರ್ಸಿ ನಂಬರ್ನ ಯೂಸ್ ಮಾಡ್ತೀರಾ? ಈಗ ಅವ್ರೊಬ್ರದ್ದೇ ಲಕ್ ಮ್ಯಾಟರ್ ಆಗುತ್ತೆ, ಬೇರೆಯವ್ರಿಗೂ ಲಕ್ ಇರಬೇಕಾ? ಬೇರೆಯವ್ರದ್ದು ಡೇಟ್ ಆಫ್ ಬರ್ತ್ ಮ್ಯಾಟರ್ ಆಗುತ್ತೆ? ನೋಡಿ, ಬೆಂಗಳೂರಲ್ಲಿ ಸರಿ ಏನಾಗುತ್ತೆ ಗೊತ್ತಾ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಲಿ ಮ್ಯಾಕ್ಸ್ವೆಲ್ ಇದ್ದಾರೆ. ಮ್ಯಾಕ್ಸ್ವೆಲ್ 14ನೇ ತಾರೀಕಿಗೆ ಹುಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ನೋಡಿ ಮೊನ್ನೆ 200 ರನ್ ನೋಡಿದ್ರು, ಎಲ್ಲ ಮಲಗೋದ್ರು. ಅದೇ ಮ್ಯಾಕ್ಸ್ವೆಲ್ ಸ್ಟ್ರಾಂಗ್ ಇರೋರು 14ನೇ ತಾರೀಕಿದೆ. ವಿರಾಟ್ ಕೊಹ್ಲಿ ಸ್ಟ್ರಾಂಗ್ ಇದ್ದಾರೆ. ಭಾಳ ವೈಬ್ರೇಷನ್ ಅಂದರೆ ಇಲ್ಲೇನಾಗುತ್ತೆ, ಬಣ್ಣ ಕಲರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಅವ್ರು ಏನು ಹೇಳಿ, ಇವಾಗ ನಮ್ಮ ಜನ ಎಲ್ಲ ಗೊತ್ತಿರೋದೇ ಗೊತ್ತಾ, ಬಣ್ಣಕ್ಕೆ ಬೆರಗಾಗೋದು. ಏನು ಹೇಳಿ, ಬಣ್ಣಕ್ಕೆ ಬೆರಗಾಗೋದು ಬಣ್ಣದ ಲೋಕ ಅಲ್ವಾ ಸರ್? ಬಣ್ಣದ ಲೋಕ. ಆದರೆ ಬ್ಲಾಕ್ ಬಣ್ಣ ಇದೆಯಲ್ಲ, ಅದು ಯಾವಾಗಲೂ ಕೂಡ ತುಂಬ ಮಾಸ್ ಲೀಡ್ರಿಗೆ ಮ್ಯಾಚ್ ಆಗುತ್ತೆ 100%. ಅವು ಲೀಡ್ರನ್ನೇ ಬಂದು ರೌಡಿಸಾಗಿ ಮಾಡೋದ್ರೆ ಆಗಲ್ಲ. ಅವ್ನು ಬ್ಲಾಕ್ ಹಾಕ್ಯಂದು ಎಲ್ಲೋ ಒಂದು ಕಡೆ ಬಂದು ಮಪ್ತಿಲ್ ಬಂದು ಹೋಗ್ತಾನೆ. ಆದರೆ ನೀವು ಪಬ್ಲಿಕ್ ಮುಂದೆ ಸ್ಟ್ರೈಟಾಗಿ ಬಂದು ಅವ್ನು ಬರೋಕ್ಕಾಗಲ್ಲ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸರಿ RCB ಮೇಲೆ ತುಂಬ ಒಲವಿಟ್ಟಿದ್ದಾರೆ. ನಾನು ರೋಡಲ್ಲೆಲ್ಲ ಕೇಳ್ತಾ ಇರ್ತಾರೆ, ಇವಾಗ ಬರಬೇಕು ಒಂದು 2 ಜನ ಫೋನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಗುರುಜಿ ಏನಾಯ್ತು? ನಾನು ಕ್ರಿಕೆಟ್ ಬಗ್ಗೆ ಮಾಡ್ತೀನಿ ಬಿಟ್ಬಿಡು ಗುರು. ಅಲ್ಲ ಗುರುಜಿ, ಏನು ಗೊತ್ತಾ, ಈಗ ನಿಮ್ಮಿಂದ ಅರ್ಧ ಟೆನ್ಷನ್ ಕಮ್ಮಿ ಆಗುತ್ತೆ ನಮಗೆ. ಯಾಕೆ ಹೇಳಿ, ನೀವು ಹೇಳ್ತಿರಲ್ಲ ಭವಿಷ್ಯ, ಅಯ್ಯೋ ಏನೋ ಆರ್ಯವರ್ಧನ್ ಗುರುಜಿ ಹೇಳಿದ್ರಪ್ಪ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಗೆಲ್ತಾರೆ ಆರ್ಯವರ್ಧನ್ ಗುರುಜಿ ಮಾತ್ರ. ಇಲ್ಲ, ಏನಾಯ್ತು ಗೊತ್ತಾ ಮೇಡಮ್ ಅವರೇ, ಇಲ್ಲಿ ಕೂಡ ನಾವು ಹೇಳ್ಬೇಕಾರೆ ನಮ್ಮ ಲೈವ್ ನೋಡ್ಬೇಕಾರೆ ಪಾಸಿಟಿವ್ ಲೋಡು ನೆಗೆಟಿವ್ ಲೋಡ್ ಎರಡೂ ಮಿಕ್ಸ್ ಆಗುತ್ತೆ. ಭಗವಂತ ನೋಡ್ತಾ ಇರ್ತಾನಲ್ಲ, ಪಾಸಿಟಿವ್ನೇ ಜಾಸ್ತಿ. ಇವಾಗ RCB ಇಲ್ಲಿ ಬೆಂಗಳೂರಲ್ಲೇ ಅನ್ನ ತಿಂತಿರ್ತಾರೆ, ಬೆಂಗಳೂರಲ್ಲೇ ಊಟ ಮಾಡ್ತಿರ್ತಾರೆ, ಆದರೆ ಚೆನ್ನೈ ಗೆಲ್ಲಿ ಅಂತ ಹೇಳ್ತಾರೆ. ಕಾವೇರಿ ಗಲಾಟೆ ಬಂದಾಗ ನಮಗೆ ಚೆನ್ನೈ ಬೇಡ ಅಂತಾರೆ, ಕ್ರಿಕೆಟ್ ಬಂದಾಗ ನಮಗೆ ದುಡ್ಡು ಬೇಕು ಅಂತಾರೆ. ಇವಾಗ ಏನಾಯ್ತು ಗೊತ್ತಾ, ಮೊಬೈಲ್ ಮಾಫಿಯಾ ಬಂದ್ಬಿಟ್ಟು ಗ್ಯಾಮ್ಲಿಂಗ್ ಎಲ್ಲ ಮೊಬೈಲಲ್ಲಿ ಸಿಗ್ತಾ ಐತೆ 100%. ಇವತ್ತು ಮೊಬೈಲಲ್ಲಿ ಎಲ್ಲ ಸಿಗ್ತೈತೆ. ಏನು ಹೇಳಿ, ಸ್ವತಂತ್ರನೇ ನಿಮಗೆ ಫ್ರೀಯಾಗಿ ಸಿಕ್ಕಿರೋದು ಅದು ಮೊಬೈಲಲ್ಲಿ, ಏನು ಬೇಕಾದ್ರೂ ನೋಡ್ಬೋದು. ಅಲ್ಲಿ ಏನಾಯ್ತು, ಕುತ್ಕೊಂಡು ಗ್ಯಾಮ್ಲಿಂಗ್ ಆಡ್ತಾಯಿದ್ದಾರೆ 100%. ನಂಗೆ ಇವತ್ತವ್ರಿಗೆ ಗೊತ್ತಿಲ್ಲ, ಓಪನ್ ಆಗಿ ಹೇಳ್ತಾಯಿದ್ದೀನಿ. ಇಲ್ಲೇನಾಗುತ್ತೆ, ನಾವು ಮಾತಾಡ್ತಿರ್ಬೇಕಾದ್ರೆ ಆರ್ಯವರ್ಧನವರು RCB ಸೋಲ್ಲಿ ಹೇಳಪ್ಪ, ಚೆನ್ನೈ ಗೆಲ್ಲಿ ಹೇಳ, ಹಿಂಗೆ ಹೇಳೋರಿರ್ತಾರೆ. ಒಬ್ಬೊಬ್ರು RCB ಅಂತಂದ್ರೆ ಎಲ್ಲವೂ ಕೂಡ ದುಡ್ಡಿನ ಮಾಫಿಯಾದಲ್ಲಿ ಕೋಟಿ ಮುಳುಗೋಗ್ತಾ ಇದೆ 100%. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. RCB ಅನ್ನೋ ಒಂದು ಟೀಮ್, ಅದ್ರ ವಾಯ್ಸೇ ಬೇರೆ. RCB ಜಿಂಗ ಲಕ 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 ಬರ್ರ ಅನ್ನೋದೇ ಆ ವೈಬ್ರೇಷನ್ನೇ ಬೇರೆ. ಹಾಗಾಗಿ ಅದನ್ನು ನೋಡಿ ಖುಷಿ ಪಡಿ. ನನ್ನ ಒಂದು ಪ್ರಕಾರ ನಾನು ಕೂಡ ಕ್ರಿಕೆಟ್ ಸ್ಟೇಡಿಯಮ್ಗೆ ಇನ್ನು ಹೋಗಲ್ಲ, ಕ್ರೌಡ್ ಮಧ್ಯದಲ್ಲಿ ನಾನು ಹೋಗಲ್ಲ. ಇನ್ನು ನನ್ನ ಮನಸ್ಸಲ್ಲಿ ಅನ್ಕೊಬಿಟ್ಟಿದ್ದೀನಿ, ಕ್ರೌಡ್ ಮಧ್ಯದಲ್ಲಿ ಹೋಗಲ್ಲ, ತುಂಬ ರಿಲೀಸ್ ಪಿಕ್ಚರ್ಗೆಲ್ಲ ಹೋಗಲ್ಲ. ಮುಂಚೆನೇ ಗೊತ್ತಾ, ಪ್ರೆಡಿಕ್ಷನ್ ಮಾಡೋಕ್ಕೋಸ್ಕರ ಹೋಗ್ಬಿಡ, ಈ ಪಿಕ್ಚರ್ ಹಿಂಗಿದೆ ಅಂತ. ಪಾಪ ಪ್ರೊಡ್ಯೂಸರ್ ಕಷ್ಟಪಟ್ಟಿರ್ತಾನೆ, ಹೀರೋ ಕಷ್ಟಪಟ್ಟಿರ್ತಾನೆ, ನಮ್ಗೆ ಅವ್ರಿಗೆ ಸೋಲ್ಲಿ ಗೆಲ್ಲಿ ನಮ್ಗೆ ಸಂಬಂಧ ಇಲ್ಲ. ನಾನು ಕ್ರಿಕೆಟದ್ದು ಸ್ಟೇಡಿಯಮ್ಗೆ ಹೋಗಿ ಅಂತ IPL ಎಲ್ಲ ನೋಡಲ್ಲ, ಏನು ನೋಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಮನೇಲೆ ನೆಮ್ಮದಿ ನೋಡ್ತೀನಿ 100%. ಮನೇಲಿ ನೋಡ್ತೀನಿ, ಯಾಕಂದರೆ ಬೇರೆ ನೋಡೋಕ್ಕೆ ಏನು ಇಲ್ಲ 100%. ಏನಾದ್ರು ಚೇಂಜಸ್ ಬೇಕಾಗುತ್ತೆ. ನನಗೆ ಕ್ರಿಕೆಟ್ ನೋಡ್ತಿದ್ರೆ ಈ ಜ್ಯೋತಿಷ್ಯ ಚೆನ್ನಾಗಿ ತಲೆಗೆ ಹೋಗ್ತಾ ಇರುತ್ತೆ. ಈ ಬಾಲಿಂಗ್ ಔಟ್ ಆಗ್ತಾನೆ, ಈ ಬಾಲ್ ಔಟ್ ಬರ್ತಾ ಇರ್ತದೆ. ಇದು ಯಾಕೆಂತ ಸ್ಟೇಡಿಯಮಲ್ಲಿ ಅದು ಮಜಾ ಇರಲ್ಲ. ಸ್ಟೇಡಿಯಮಲ್ಲಿ ಫೋಟೋ ಕೇಳ್ತಾರೆ, ಎಲ್ಲ ಕೇಳ್ತಾರೆ, ಮಾತಾಡ್ತಿರ್ತಾರೆ, ಗೆಲ್ಲುತ್ತಾ ಅಂತ ಇರ್ತಾರೆ 100%. ಏನು ನನ್ನ ಕೇಳ್ಬಿಟ್ಟೆ ಮ್ಯಾಚ್ ಆಡಿಸ್ತಾವ್ರೆ, ನನ್ನ ಕೇಳ್ಬಿಟ್ಟು ಮ್ಯಾಚ್ ಆಡಿಸ್ತಾ ಇಲ್ಲ. ಏನು ಹೇಳಿ, ನಾನು ಒಂದು ನಿಮ್ಮಂಗೆ ಬಂದಿದ್ದೀನಿ, ಮ್ಯಾಚ್ ನೋಡ್ತಾ ಇದ್ದೀನಿ. ನನಗೂ ನನ್ನ ಮಗಳು ಕರ್ಕೊಂಡು ಸ್ಟೇಡಿಯಮ್ಗೆ ಹೋಗ್ಬೇಕು ಅಂತಿದ್ದೆ. ಅದು ಏನಾಗುತ್ತೆ, ಇವಾಗ ನಮಗೆ ಪಬ್ಲಿಕ್ ಮಾರ್ಕೆಟಿಂಗು ಇವಾಗ ಹೆಂಗಾಯ್ತು ಅಂದರೆ, ಒಬ್ಬ ಕನ್ನಡದಲ್ಲಿ ಹೀರೋ ಲೆವೆಲಿಗೆ ನಮ್ಗೆ ಮಾರ್ಕೆಟ್ ಇದೆ. ದೇವ್ರದ್ದು ನಾನು ಸುಳ್ಳು ಹೇಳ್ತಿಲ್ಲ, ಮಾಸು ಕ್ಲಾಸ್ ಎಲ್ಲ ಇದೆ 100%. ಭಾಳ ವಿಶೇಷವಾಗಿ ಅದೆಲ್ಲ ನಾನು ಚೆನ್ನಾಗಿ ಜನಕ್ಕೆ ರೀಚ್ ಆಗಿದ್ದೀನಿ, ಜನಕ್ಕೆ ಅದು ಗುರುತಿಸ್ತಾರೆ. ಹಾಗಾಗಿ ನಾನು ಸಂಪಾದನೆ ಮಾಡೋದು ಕರ್ನಾಟಕದ ಆಸ್ತಿ ಜನನೇ ನನಗೆ. ಖಂಡಿತವಾಗ್ಲೂ ಸಂಪಾದನೆ ಮಾಡಿದ್ದೀರಾ, ಅದನ್ನು ನಾವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೋ ಜನ ನೀವು ಭವಿಷ್ಯ ಹೇಳೋದಕ್ಕೋಸ್ಕರ ಕಾಯ್ತಿರ್ತಾರೆ, ರಾಶಿಗಳ ಫಲಾನುಫಲ ಹೇಳ್ತಿರ್ತೀರಿ. ನಾನು ಕೂಡ ನೋಡ್ತಾ ಇರ್ತೀನಿ. ಇಲ್ಲ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನನ್ನ ತುಂಬ ಇಷ್ಟ ಸಿದ್ದಿಕ್ ಕಬಾಬ್ ಅಂತ, ಭಾಳ ಇಷ್ಟ. ಅದು ಭಾಳ ಸಿದ್ದಿಕ್ ಕಬಾಬ್ ಅಂತ ಕನ್ಫರ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಇದೆ. ನಾನು ಅಲ್ಲಿ ಏನೋ ಬೆಳಗ್ಗೆಲ್ಲ ಹೋದೆ, ಯಾರ್ಯಾರು ಕೇಳಿದ್ರೆ ಅಲ್ಲಿ ತರಿಸ್ಕೊಡ್ತೀನಿ. ನಾನು ಇವಾಗ ತಿನ್ನೋದು ಕಮ್ಮಿ ಮಾಡಿದ್ದೀನಿ, ಸಣ್ಣ ಆಗ್ಬೇಕಂತ. ಅಲ್ಲಿ ಮುಸ್ಲಿಮ್ಸ್ ಬಂದು ಫೋಟೋ ಹೊಡ್ಕೊತಾರೆ. ಸರ್, ನೀವು ಆಚೆ ಬಿಗ್ ಬಾಸ್ ಇಂದ ಆಚೆ ಬಂದಾಗ ನಮ್ಮ ಅಮ್ಮ ಹತ್ಬಿಟ್ರು ಸರ್, ನೀವು ಗೆಲ್ಬೇಕಾಯ್ ಸರ್, ನಿಮಗೆ ಮೋಸ ಮಾಡಿದ್ರು ಸರ್ ಅಂತ ಹೇಳಿದ್ರು. ಮುಸ್ಲಿಮ್ಸ್ ಕಣ್ಣೀರು ಹಾಕಿರಂದ್ರೆ ಬಿಗ್ ಬಾಸ್ ಸರ್ ನೋಡ್ತಿದ್ದೆ ನಿಮಗೋಸ್ಕರ ಸರ್ ಅಂದವ್ರೆ. ಸರ್ ಖಂಡಿತಲ್ಲೂ ಕೂಡ RCB ಫೈನಲ್ಸ್ ಹೋದಾಗ ಬಿಗ್ ಬಾಸ್ ಇಂದ ಆರ್ಯವರ್ಧನ್ ಬಂದಾಗ ಎರಡೇ ಟೈಮ್ ಟಿವಿ ಆಫ್ ಮಾಡಿರೋದು. ಹೇಳಿ,
ಅಂದ್ರೆ ಬಹಳಷ್ಟು ಪ್ರೀತಿ ಅಭಿಮಾನಿಗಳನ್ನ ಗಳಿಸಿದಿರಾ ಆರ್ಯವರ್ಧನ್ ಗುರುಜಿ. ಆದ್ರೆ ಇದೆಲ್ಲ ಏನಾದ್ ಗೊತ್ತಾ, ಎಷ್ಟ್ ತರ ದುಡ್ಡಿಗೆ ಕನ್ವರ್ಟ್ ಆಗಲ್ಲ. ಏನೇಳೆ ನನಗೆ ಅಭಿಮಾನಿಗಳು ಇರ್ಬೋದು, ಆದ್ರೆ ನನ್ನ ಪಿಕ್ಚರ್ ಯಶ್ಗೆ ಹೆಂಗ್ ಗೊತ್ತಾ, ಅದು ಟಿಕೆಟ್ ಆಗಿ ಕನ್ವರ್ಟ್ ಆಗಿ ದುಡ್ಡಾಗುತ್ತೆ. ನಮ್ಗೆ ಏನು ಆಗಲ್ಲ, ಕುತ್ಕೊಂಡು ಅವರೇ ಟಿವಿ ನೋಡ್ತಾರೆ, ಏನ್ ಪ್ರಯೋಜನ? ಇದು ದುಡ್ಡಿಗೆ ಕನ್ವರ್ಟ್ ಆಗಂತ ಅಭಿಮಾನಿಗಳು ಆಗ್ಬೇಕು. ಇವಾಗ ಅದು ದುಡ್ಡಿಗೆ ಕನ್ವರ್ಟ್ ಎಷ್ಟು ಆರಾಮಾಗಿದ್ದಾರೆ. ಸಿನಿಮಾ ರಿಸರ್ವ್ ಪಿಕ್ಚರ್ ನೋಡ್ತಾರೆ, ಅದೆಲ್ಲ ದುಡ್ಡಾಗಿ ಕನ್ವರ್ಟ್ ಆಗುತ್ತೆ. ನನಗೆ ದುಡ್ಡಾಗಿ ಕನ್ವರ್ಟ್ ಆಗಲ್ಲ. ಇವಾಗ ಬಣ್ಣದ ಮಾತಿಗೆ ಹೊಗಳು ಏನು ಪ್ರಯೋಜನ? ಇವಾಗ ಪ್ರಪಂಚದಲ್ಲಿ ಮನಿ ಈಸ್ ಇಂಪಾರ್ಟೆಂಟ್. ಇವಾಗ ಪ್ರಪಂಚದಲ್ಲಿ ಏನೇಳೆ ಸತ್ಯಣ ಸುಡೋಕ್ಕೂ ಇಂಪಾರ್ಟೆಂಟು, ಬದುಕೋಕ್ಕೂ ದುಡ್ಡು ಇಂಪಾರ್ಟೆಂಟ್. ದುಡ್ಡು ದೊಡ್ಡ ಇಂಪಾರ್ಟೆಂಟ್ ಈ ಪ್ರಪಂಚದಲ್ಲಿ. ಹೌದು. ಎಸ್ ಗುರುಜಿ, ಇನ್ನೊಂದು ಕ್ಯೂರಿಯಾಸಿಟಿ ಪ್ರಶ್ನೆ ನನಗೆ. ಈಗ RCBಗೆ ಇಂಥ ದಿನಗಳಲ್ಲಿ ಆಡಬೇಕು ಅನ್ನೋದು ಈಗ ಅಂದ್ರೆ ನೀವು ಪಂಡಿತ. ಇವಾಗ ಒಂದು ಮಾತು ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ, ನಿಮಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಯಾರು ತಿಳ್ಕೊಂಡಿಲ್ಲ ಅನ್ಸುತ್ತೆ. ಇವತ್ತರೆಗೂ ಇಂಡಿಯಾ ಭಾನುವಾರ ಸಹ ಕಪ್ಪೇ ಗೆದ್ದಿಲ್ಲ. ಇಂಡಿಯನ್ ಟೀಮಲ್ಲಿ ಏನೇಳೆ ಇವತ್ತು ಧೋನಿ ವರ್ಲ್ಡ್ ಕಪ್ ಗೆದ್ರಲ್ವಾ, ಫಸ್ಟ್ ವರ್ಲ್ಡ್ ಕಪ್ಪನ್ನ ಅವ್ರು ಗೆದ್ದಾಗ ಪಾಕಿಸ್ತಾನ ಮೇಲೆ ಗೆಲ್ತಾರೆ. ಅದು ನನ್ನ ಒಂದು ಪ್ರಕಾರ ಸೋಮವಾರ ಸಹ ಗೆಲ್ತಾರೆ. ಏನೇಳೆ ಸೋಮವಾರ 24ನೇ ತಾರೀಕು ಅದನ್ನು ಗೆಲ್ತಾರೆ. ಇಲ್ಲೇನಾಗುತ್ತೆ, ಇಲ್ಲಿ 3 ಮತ್ತು 6 ಡೆಡ್ ಆಪೋಸಿಟ್ ಆಗುತ್ತೆ. ಯಾವಾಗಲೂ 7, 8, 6 ಅನ್ನೋದು 21 ಬರುತ್ತೆ. ಅವ್ರು ತುಂಬ ಫಾಲೋ ಮಾಡ್ತಾರೆ ಪಾಕಿಸ್ತಾನದವರು. ನಾವು ಶುಕ್ರನ ಅತಿ ಹೆಚ್ಚು ಫಾಲೋ ಮಾಡ್ತೀವಿ. ನಮ್ಮ ಶುಕ್ರ ತುಂಬ ಚೆನ್ನಾಗಾಗುತ್ತೆ. ಅದು ಸೋಮವಾರ ಗೆದ್ದಿರೋದು ಭಾಳ ವಿಶೇಷವಾಗಿ, ಅಂದರೆ ಭಾಳ ಅದ್ಭುತ ಆಗುತ್ತೆ ಸೋಮವಾರ ಅನಿಸುತ್ತೆ. ಅದೇ ಫಸ್ಟ್ ಓವರ್ ವರ್ಲ್ಡ್ ಕಪ್ 50 ಓವರ್ ವರ್ಲ್ಡ್ ಕಪ್ಪನ್ನ ಧೋನಿ ಮತ್ತು ಕಪಿಲ್ ದೇವ್ ಗೆಲ್ತಾರೆ 100%. ಅವರಿಬ್ಬರು ಶನಿವಾರ ಸಹ ಕಪ್ ಇರೋದು. ಕಪ್ ಗೆದ್ದಿರೋದು ಶನಿವಾರ. ನಮ್ಮ ಇಂಡಿಯಾಗೆ ನಮ್ಮ ಇರೋ ಬ್ಲೂ ಕಲರ್ಗೆ ಭಾನುವಾರ ಫೈನಲ್ ಇಡಬಾರ್ದು. ಏನೇಳೆ ಆಸ್ಟ್ರೇಲಿಯಾಗೆ ಭಾನುವಾರ ಇಟ್ಬಿಡ್ತಾರೆ. ಆಸ್ಟ್ರೇಲಿಯಾಗೆ ಯೆಲ್ಲೋ ಕಲರು. ಗುರುನು ಮತ್ತು ಸೂರ್ಯನು ತುಂಬ ಆತ್ಮೀಯ ಗ್ರಹಗಳು, ಒಬ್ಬರನ್ನೊಬ್ಬರು ತುಂಬ ರಿಲೇಟಿವ್ ಜಾಸ್ತಿ. ಹಾಗಾಗಿ ಭಾನುವಾರ ಏನಾಗುತ್ತೆ, ಸಖತ್ ಪ್ರೇಯರ್ ಮಾಡಿ ಬಂದಿರ್ತಾರೆ. ಎಲ್ಲರೂ ಕೂಡ ಪ್ರೇಯರ್ ಮೇಲೆ ಗಮನ ಇರುತ್ತೆ. ಪ್ರೇಯರ್ ಈಸ್ ಸಕ್ಸಸ್ ಆಗುತ್ತೆ ಯಾವಾಗಲೂ ಕೂಡ. ಇವಾಗ ನೋಡಿ, ಮಹಾಭಾರತ ರಾಮಾಯಣ ನೀವು ನೋಡಿದಿರಾ, ಏನೋ ಕಲ್ಲು ತೆಗೆದು ಬಾಣ ತೆಗೆದು ಎಸ್ತಿಲ್ಲ, ಅವರೆಲ್ಲ ಪ್ರೇಯರಿಂದ ಹೊಡಿತಾರೆ. ಅರ್ಜುನನು ಕೂಡ ಪ್ರೇಯರ್ ಮಾಡಿ ಹೊಡಿತಾನೆ, ಕರ್ಣನು ಕೂಡ ಪ್ರೇಯರ್ ಮಾಡಿ ಹೊಡಿತಾನೆ. ಕರ್ಣನಿಗೆ ಪ್ರೇಯರ್ ಮರ್ತೋಗ್ಬಿಡುತ್ತೆ. ಅವಾಗ ಅರ್ಜುನ ಕೃಷ್ಣನ ಹೊಡಿ ಅಂತ ಹೇಳ್ತಾನೆ. ಆ ಪ್ರೇಯರ್ನ ಮರಿಸೋಕ್ಕೆ ಎಷ್ಟು ಕೃಷ್ಣ ನಾಟಕ ಆಡ್ತಾನೆ, ಎಷ್ಟೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲೂ ಅಷ್ಟೇ ತುಂಬ ಸಾಧನೆ ಮಾಡಿರೋರನ್ನ, ಹೆಸರು ಮಾಡಿರೋರನ್ನ ಎಷ್ಟು ಹಾಳು ಮಾಡ್ಬೇಕಂತ ಒದ್ದಾಡ್ತಾರೆ. ಇದು ಅಲ್ಲೂ ಮಹಾಭಾರತಲ್ಲೂ ಹೇಗಿರುತ್ತೋ ಲೈಫಲ್ಲೂ ಹಾಗೇ ನಡೀತಿದೆ. ಅದನ್ನೇನೋ ಸಕ್ಕಿಂದ ಹೊಡೆಯಲ್ಲ. ಹಾಗಾಗಿ ಒಬ್ಬ ಕ್ರಿಕೆಟ್ ಆಡಬೇಕಾದ್ರೂ ಕೂಡ ಅವನು ಪ್ರೇಯರ್ ಜೊತೆಗೆ ಬಲವನ್ನು ಕೂಡ ಸೇರಿಸಿ ಹೊಡೆದಿರ್ತಾನೆ. ಹಾಗಾಗಿ ಎಲ್ಲೋ ಭಾನುವಾರ ನಾವೆಲ್ಲರೂ ಪ್ರೇಯರ್ ಮಾಡೋದು ಕಮ್ಮಿ, ನಮ್ಮ ಕಡೆ ಭಾನುವಾರ ಕಮ್ಮಿ, ಸೋಮವಾರ ಶನಿವಾರ ನಾವು ಭಕ್ತಿ ಜಾಸ್ತಿ. ಭಕ್ತಿ ಇದ್ದಾಗ ಫೈನಲ್ ಇಡಬೇಕು 100%. IPL ಹೆಂಗಾರು ನಡ್ಕೊಳ್ಳಿ, ಇಂಡಿಯಾದಲ್ಲಿ ಯಾವತ್ತೂ ಕೂಡ ಭಾನುವಾರ ದಿವಸ ಮ್ಯಾಚ್ ನಡೆಸಬಾರ್ದು. ಏನೇಳೆ ಭಾನುವಾರ ದಿವಸ ಮ್ಯಾಚ್ ಹೆಂಗಿದ್ರು ಮೊಬೈಲಲ್ಲಿ ನೋಡ್ತಾವ್ರೆ, ಸ್ಟೇಡಿಯಮಲ್ಲಿ ಯಾರು ನೋಡ್ತಾ ಇಲ್ಲ. ಏನೇಳೆ ಸ್ಟೇಡಿಯಮ್ಗೇನು ಅವಶ್ಯಕತೆ ಇಲ್ಲ. ಹಾಗಾಗಿ ಭಾನುವಾರ ದಿವಸ ಫೈನಲ್ ಮಾಡ್ಬೋದು. ಇದೊಂದು ಹೇಳ್ತೀನಿ, RCBಗೆ ಕಲರ್ ಚೇಂಜ್ ಮಾಡೋರು ಕಪ್ ಹೊಡೆಯಲ್ಲ ಅಂತ ಹೇಳ್ತಿದ್ದೆ. ನಮ್ಮಲ್ಲೂ ಅಷ್ಟೇ ವರ್ಲ್ಡ್ ಕಪ್ಪು ಇವೆಲ್ಲವೂ ಕೂಡ ಭಾನುವಾರ ದಿವಸ ಯಾವತ್ತೂ ಹೊಡೆದಿಲ್ಲ, ಇವತ್ತವರೆಗೂ ಹೊಡೆದಿಲ್ಲ. ಹಾಗಾಗಿ ಭಾನುವಾರ ದಿವಸ ಯಾವುದೇ ಕಾರಣಕ್ಕೂ ವರ್ಲ್ಡ್ ಕಪ್ ಫೈನಲ್ ನಡೆಸಬಾರ್ದು. ಯಾವ ದಿನ ಇಟ್ರೆ ಯಾವತ್ತಾರು ಇಡಿ, ಶುಕ್ರವಾರ ಇಡಿ. ನೋಡಿ, ಶುಕ್ರವಾರ ಶನಿವಾರ ಎಲ್ಲ ಇಟ್ಬಿಟ್ರೆ ಸಖತ್ತೆ ಹೊಡೆದಾಕ್ತಾರೆ. ಎಲ್ಲ ಕಪ್ಪು ನಾವೇ ಹೊಡಿತೀವಿ. ಆಸ್ಟ್ರೇಲಿಯಾ ಹೊಡೆದಂಗೆ ಹೊಡೆದಾಕ್ತಾ ಇರ್ತೀವಿ. ರಪ್ಪ ನೋಡಿತೀವಿ. ಯಾಕೆ ಈ ಶುಕ್ರವಾರ ಶನಿವಾರನೇ ಯಾಕೆ ಅಂತ? ನಮ್ಮ ದೇಶ ಅಮ್ನೋರ್ ದೇಶ, ನಮ್ಮ ಭಾರತ ದೇಶ ಹೆಣ್ಮಕ್ಳು ದೇಶ, ಪವರ್ ಜಾಸ್ತಿ. ಶನಿವಾರ ಆಂಜನೇಯನ ವಾರ, ನಾವು ಆಂಜನೇಯನ ಅತಿ ಹೆಚ್ಚು ಆರಾಧಿಸ್ತೀವಿ. ಶನಿವಾರ ವಿಷ್ಣುನ ಆರಾಧಿಸ್ತೀವಿ. ನಾವು ಕಪ್ಪು ಗೆದ್ಕೊಳ್ತೀವಿ. ಅವ್ರ ವಿರುದ್ಧವಾದ ದೇವ್ರುಗಳು ನಮ್ಗೆ ವಿರುದ್ಧವಾಗಿರ್ತವೆ. ನಾವು ಭಾನುವಾರ ನಾವು ಭಾಳ ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಲ, ಬಾಡ್ ಬಗ್ಗೆ ತಲೆ ಕೆಡಿಸ್ಕೊತೀವಿ. ಅವ್ರು ಬಾಡು ಪ್ರೇಯರು ದೇವರು ಶಿವ ಹಾಕಿಂದ ದೇವ್ರ ಕೈ ಮುಗಿತಾರೆ. ನಮ್ಮಲ್ಲಿ ಹಂಗಿಲ್ಲ ಅಂತಾರೆ 100%. ನಮ್ಮಲ್ಲಿ ಬಟ್ಟೆ ಹಾಕಿ ಬರಬೇಕು. ಇವಾಗ ಈ ನಡುವೆ ಮಾಡ್ತಾರೆ. ಎಷ್ಟೋ ಕಡೆ ಪುರೋಹಿತರೆ ಬಟ್ಟೆ ಹಾಕಿರಕ್ಕಲ್ಲ, ಅಂದರೆ ನಾರ್ಮಲ್ ಆಗಿರ್ತಾರೆ 100%. ಇಲ್ಲಿ ಹೆಣ್ಮಕ್ಳು ಬರ್ತಾರೆ, ನೀವು ಬಟ್ಟೆ ಹಾಕಿನಕ್ಕಾಗತ್ತಾ? ಹೆಣ್ಮಕ್ಳು ಬರ್ತಾರೆ ಸ್ವಾಮಿ, ಬಟ್ಟೆ ಹಾಕಿ ಏನಕ್ಕಾಗತ್ತಾ? ಅಂದರೆ ನೀವು ಇವತ್ತು ಈ ಬಟ್ಟೆ ಹಾಕಿ ಬರ್ರಿ ಅನ್ನೋದಲ್ಲ. ಅಂದರೆ 100% ಹೇಳ್ತಿದ್ದೀನಿ, ಭಾನುವಾರ ಸಹ ನಮ್ಮಲ್ಲಿ ವರ್ಲ್ಡ್ ಕಪ್ ಫೈನಲ್ ಯಾವುದು ಇಡಬಾರ್ದು, ಅದು ಯಾವುದನ್ನು ಇಡಬಾರ್ದು. ಬಾಕಿ ಸಹ ನಡೆಸಿ ಭಾಳ ಕಪ್ಪನ್ನು ಹೊಡಿತೀವಿ. ಎಸ್ ಗುರುಜಿ, ಈಗ ರೀಸೆಂಟಾಗಿ ಚೇಂಜ್ ಮಾಡಿದ್ರು ಕಲರ್, ಬ್ಲೂ ರೆಡ್ ಮಾಡಿದ್ದಾರೆ. ಸೊ ಈ ಬದಲಾವಣೆ ಹೆಂಗಿರುತ್ತೆ, ಹೆಂಗೆ ಪಾಸಿಟಿವ್ ಏನಾದರೂ? ಬ್ಲೂ ಬಂದು ಬ್ಲಾಕಿಗೆ ಮ್ಯಾಚಿಂಗ್ ಆಗುತ್ತೆ. ಬ್ಲೂ ಬಂದು ಶುಕ್ರ ಗ್ರಹ ಆಗ್ತಾನೆ, ಬ್ಲಾಕ್ ಬಂದು ಶನಿ ಗ್ರಹ ಆಗ್ತಾನೆ. ಆದರೂ ಬೆಟರ್. ಆದರೆ ನೋಡಿ, ನ್ಯೂಜಿಲೆಂಡ್ ಟೀಮ್ ಸಖತ್ತಾಗಿ ಆಡ್ತಾರೆ. ಅವ್ರು ಭಾನುವಾರ ಒಂದು ಸೂರ್ಯನ ವಾರ. ಅವ್ರು ಒಂದು ಕಪ್ಪನ್ನು ಗೆಲ್ಲಲ್ಲ. ಏನೇಳೆ ಜಾಸ್ತಿ ಗೆದ್ದಿಲ್ಲ. ಏನೇಳೆ ಜಾಸ್ತಿ ಗೆದ್ದಿಲ್ಲ. ಅದು ಅವ್ರು ಒಳ್ಳೆ ಟೀಮ್, ಯಾವ ಟೀಮನ್ನು ಬೇಕಾದ್ರೆ ಹೊಡಿತಾರೆ. ಏನೇಳೆ ನಿಮ್ಗೆ ಉದಾಹರಣೆ ಗೊತ್ತಲ್ವಾ? ಒಳ್ಳೆ ದೈತ್ರು, ಬಾಲ್ ಹೊಡೆದ್ರೆ ಓಡುತ್ತೆ, ಬಾಲ್ ಒಳ್ಳೆ ಫಾಸ್ಟ್ ಬಾಲಿಂಗ್ ಎಲ್ಲ ಇದ್ದಾರೆ. ಆದರೆ ಭಾನುವಾರ ಬ್ಲ್ಯಾಕ್ ಆಗಲ್ಲ. ಇದನ್ನು
ನಮ್ಮ RCBಲಿ ಭಾನುವಾರ ಫೈನಲ್ ಇಡ್ತಾರೆ, ಬ್ಲ್ಯಾಕ್ ಆಗಲ್ಲ. ಬ್ಲ್ಯಾಕನ್ನು ತೆಗೆದು ಬಿಡಬೇಕು. ನಮ್ಮ ಅದ್ಭುತ ಕರ್ನಾಟಕದ ನಮ್ಮ ಫ್ಲಾಗ್ ಯೆಲ್ಲೋ ಕಲರು ತಗೊಬಂದು ಹಾಕ್ಬೇಕು. ಕರ್ನಾಟಕ ಅರ್ಥನೇ ಹಾಕ್ರೆ ಯೆಲ್ಲೋ ಕಲರು ಹಾಕಿ ಸೂಪರ್ ಕ್ಲಿಕ್ ಆಗುತ್ತೆ. ಎಲ್ಲ ಒಂದನ್ನೇ ಯೂಸ್ ಮಾಡ್ಬೋದಾಯ್ತು. ಆ ಚೆನ್ನೈಲಿ ಒಂದು ಲೆಮನ್ ಯೂಸ್ ಮಾಡ್ಬೋದಾಯ್ತು. ನಾವು ಮಾತಾಡ್ಬೋದು, ಇದನ್ನ ಯಾರು ಕಾಪಿ ಮಾಡಿ ಹೇಳ್ತಾರೆ ಗೊತ್ತಿಲ್ಲ. ಓಕೆ ಗುರುಜಿ, ಇನ್ನೊಂದು ಈ RCB ಈ ಟೀಮ್ ಗೆಲ್ಲಬೇಕು ಅಂದರೆ ಏನಾದರೂ ಪೂಜೆ ಹವನಗಳು ಇದು ಮಂತ್ರಗಳು ವರ್ಕ್ ಆಗುತ್ತಾ ಅಂತ? ನನ್ನಲ್ಲಿ ಈ ನಡುವೆ ವಾಸ್ತು ಸ್ಟೋನ್ಗಳನ್ನ ತಂದಿದ್ದೆ, ಅಂದರೆ ಕಲ್ಲುಗಳನ್ನ. ಸ್ಟೋನ್ ಅಂತ ಹೇಳಲ್ಲ, ಸ್ಟೋನ್ ತುಂಬ ಕಾಸ್ಟ್ಲಿ, ನೀವು ಬಳಸೋಕ್ಕಾಗಲ್ಲ. ಸ್ಟೋನಲ್ಲಿ 10 ಲಕ್ಷ 1 ಕೋಟಿ ಎಲ್ಲ ಇದ್ದಾವೆ. ಏನು ಹೇಳಿ, ಅವನ್ನೆಲ್ಲ ಯಾರು ಆಗಲ್ಲ. ಒಂದು ಒಳ್ಳೆ ಕನಕಪುಷರಾಗ ಒಂದು 3-4 ಲಕ್ಷ ಬೇಕು, ಪಚ್ಚೆ 10 ಲಕ್ಷ. ಮೊನ್ನೆ ನೀವು ಮುಖೇಶ್ ಅಂಬಾನಿಯವರು ಮಗಳು ನೀತಾ ಅಂಬಾನಿಯವರು ಅದೆಷ್ಟೋ ಕೋಟಿ ನೆಕ್ಲೆಸ್ ಅಂತ ಹೇಳಿದರು. 100% ಸದಾಶಿವನವ್ರನ್ನ ಕೊಂಡ್ಕೊಬೋದಾಯ್ತು ಆ ನೆಕ್ಲೆಸಲ್ಲಿ. ಏನು ಹೇಳಿ, ನಮ್ಮ ಬೆಂಗಳೂರಿಗೆ ಸದಾಶಿವನವರ ಕಾಸ್ಟ್ಲಿ. ಆ ಒಂದು ನೆಕ್ಲೆಸ್ಸು ಸದಾಶಿವನವರ ಇರೋರೆಲ್ಲರೂ ಕೊಂಡ್ಕೊಳ್ಳೋದು. ಏನು ಹೇಳಿ, ಹಂಗಾಗಿ ನನಗೊಂದು ಪ್ರಕಾರ ಕಲ್ಲುಗಳಿದ್ದಾವೆ ಎನರ್ಜಿದು, ಅದನ್ನು ನೀವು ಮನೇಲಿ ಯೂಸ್ ಮಾಡ್ಬೋದು. RCB ಗೆಲ್ಲಕ್ಕೇನು ಸಿಂಪಲ್, ಕಲರ್ನ ಚೇಂಜ್ ಮಾಡಿದ್ರೆ ಸಾಕು. ಏನು ಹೇಳಿ, ಕಲರ್ನ ಚೇಂಜ್ ಮಾಡಿದ್ರೆ ಸೂಪರ್ ಕಲರ್ ಚೇಂಜ್ ಮಾಡಿದ್ರೆ ಸಾಕು. ಅದು ಬಿಟ್ರೆ ವಿರಾಟ್ ಕೊಹ್ಲಿನ 1 ಡೌನ್ 2 ಡೌನ್ ಬಳಸಬೇಕು. ಅವನ ಹೋಪ್ ಜಾಸ್ತಿ ಬಿಡಬಾರ್ದು. 1 ಡೌನ್ 2 ಡೌನ್ ಬಳಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ ಎಸ್ ಗುರುಜಿ, ಇನ್ನು ಕೊನೆಯದಾಗಿ ಯಾವ ರಾಶಿಯವರಿಗೆ ಯಾವ ಕಲರ್ ಒಳ್ಳೇದಾಗತ್ತೆ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಸಖತ್ ಕಲರು, ಯೆಲ್ಲೋ ಕಲರು, ರೆಡ್ ಕಲರು, ಬ್ಲೂ ಕಲರು ತುಂಬ ಚೆನ್ನಾಗಾಗುತ್ತೆ. ಯೆಲ್ಲೋ ತುಂಬ ಚೆನ್ನಾಗುತ್ತೆ. ಗ್ರೀನ್ ಆಗಲ್ಲ. ಗ್ರೀನ್ ಬಂದು ಬುಧನಿಗೂ ಮತ್ತು ಕುಜನಿಗೂ ಗ್ರೀನ್ ಇದ್ದರೆ ಇದು ಸ್ಟ್ರೋಕ್ ಹೊಡೆದ್ಬಿಡುತ್ತೆ, ಆಸ್ಟೆಂಟ್ ಆಗಿಬಿಡುತ್ತವೆ 100%. ಬ್ಲ್ಯಾಕ್ ಆಗಲ್ಲ. ಬ್ಲ್ಯಾಕ್ ಆಗಿದ್ರೆ ಲೈಫ್ ಸಕ್ಸಸ್ ಫೇಲ್ಯೂರ್ ಆಗುತ್ತೆ 100%. ಬ್ಲ್ಯಾಕು ಗ್ರೀನ್ ಬುಟ್ಟಿನೆಲ್ಲವೂ ಸೂಪರ್ ಕ್ಲಿಕ್ ಆಗುತ್ತೆ. ಎಸ್, ಇನ್ನು ವೃಷಭ ರಾಶಿಯವರಿಗೆ? ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ಬಣ್ಣ ವೈಟು, ಗ್ರೀನ್, ಬ್ಲೂ, ಬ್ಲ್ಯಾಕ್ ಸಕ್ಕದಾಗುತ್ತೆ. ಬ್ಲೂ, ಬ್ಲ್ಯಾಕ್, ವೈಟ್. ಬ್ಲೂ, ಬ್ಲ್ಯಾಕ್, ವೈಟ್. ಓಕೆ, ಇನ್ನು ಮಿಥುನ ರಾಶಿ? ಮಿಥುನ ರಾಶಿಗೆ ಗ್ರೀನ್ ತುಂಬ ಚೆನ್ನಾಗಾಗುತ್ತೆ, ವೈಟ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ಆರೆಂಜ್ ತುಂಬ ಸಖತ್ ಸೂಟ್ ಆಗುತ್ತೆ. ಆರೆಂಜು ಮತ್ತು ಲೈಟ್ ಬ್ಲೂ ಮ್ಯಾಚ್ ಆಗುತ್ತೆ. ಎಸ್, ಇನ್ನು ಕಟಕ ರಾಶಿ? ಕಟಕ ರಾಶಿಗೆ ತುಂಬ ಫೇವ್ರೆಟ್ ಬಣ್ಣ ನನಗೆ ತಿಳಿದಿರೋ ಪ್ರಕಾರ ಯೆಲ್ಲೋ ಮತ್ತು ಬ್ಲೂ, ವೈಟ್ ತುಂಬ ಚೆನ್ನಾಗುತ್ತೆ. ಗ್ರೀನ್, ರೆಡ್ ಅವಾಯ್ಡ್ ಮಾಡಬೇಕು. ಎಸ್, ಇನ್ನು ಸಿಂಹ ರಾಶಿ? ಸಿಂಹ ರಾಶಿಗೆ ಸೂರ್ಯನ ರಾಶಿ 100%. ಆರೆಂಜ್ ತುಂಬ ಚೆನ್ನಾಗಿರುತ್ತೆ, ಯೆಲ್ಲೋ ಚೆನ್ನಾಗಿರುತ್ತೆ, ರೆಡ್ ಸಖತ್ ಮ್ಯಾಚ್ ಆಗುತ್ತೆ, ಗ್ರೀನ್ ತುಂಬ ಚೆನ್ನಾಗುತ್ತೆ. ಬ್ಲೂ ಆ್ಯಂಡ್ ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು. ಓಕೆ, ಬ್ಲೂ ಆ್ಯಂಡ್ ಬ್ಲ್ಯಾಕ್ ಅವಾಯ್ಡ್ ಮಾಡಬೇಕು. ಓಕೆ. ಕನ್ಯಾ ರಾಶಿ? ಕನ್ಯಾ ರಾಶಿಗೆ ಸಖತ್ತು ವಿರಾಟ್ ಕೊಹ್ಲಿ ಕನ್ಯಾ ರಾಶಿನೇ, ಉತ್ತರ ನಕ್ಷತ್ರ 100%. ಧೋನಿನೂ ಭಾಳ ಕನ್ಯಾ ರಾಶಿಯವರಿಗೆ ನನಗೆ ತಿಳಿದಿರೋ ಪ್ರಕಾರ ಭಾಳ ಮಿರಾಕಲ್. ಅವ್ರಿಗೆ ರೆಡ್ಡೇ ಡೆಡ್ ಆಪೋಸಿಟು, ಬ್ಲ್ಯಾಕು 50-50. ಏನು ಹೇಳಿ, ರೆಡ್ಡು ಬ್ಲ್ಯಾಕು 50-50 ಇರುತ್ತೆ. 100% ನೋಡ್ಬೋದು. ವಿರಾಟ್ ಕೊಹ್ಲಿ ಫೈನಲ್ಗೆ ಹೋಗ್ಬೇಕು, 100 ಓವರ್ ಮ್ಯಾಚ್ ಓದಾಗ್ಬಿಡ್ತಾರೆ. ಅದರಿಂದ ಶುಭನ್ ಗಿಲ್ ಹೊಡೆದ್ಬಿಟ್ಟು ಒಳಗೆ ಹೋಯ್ತಾನೆ 100%. ಹಾಗಾಗಿ ಅವ್ರಿಗೆ ತುಂಬ ಕಲರ್ ಗ್ರೀನ್ ತುಂಬ ಚೆನ್ನಾಗತ್ತೆ, ವೈಟ್ ತುಂಬ ಚೆನ್ನಾಗತ್ತೆ, ಬ್ಲೂ ತುಂಬ ಚೆನ್ನಾಗಾಗುತ್ತೆ. ಎಸ್, ತುಲಾ ರಾಶಿಯವರಿಗೆ? ತುಲಾ ರಾಶಿಯವರಿಗೆ ಸಖತ್ತು ಶುಕ್ರನ ರಾಶಿ 100% ಶುಕ್ರನ ರಾಶಿ ಆಗಿರೋದ್ರಿಂದ ನನಗೆ ತಿಳಿದ ಪ್ರಕಾರ ದಿ ಬೆಸ್ಟು ರೆಡ್ಡು, ಬ್ಲ್ಯಾಕು, ವೈಟ್ ತುಂಬ ಚೆನ್ನಾಗಾಗುತ್ತೆ. ಎಸ್, ಇನ್ನು ವೃಶ್ಚಿಕ ರಾಶಿಯವರು? ವೃಶ್ಚಿಕ ರಾಶಿಯವರಿಗೆ ತುಂಬ ಬ್ಯೂಟಿಫುಲ್. ನನಗೆ ತಿಳಿದಿರೋ ಪ್ರಕಾರ ಬ್ಲ್ಯಾಕ್ ತುಂಬ ಚೆನ್ನಾಗಾಗುತ್ತೆ, ಬ್ಲ್ಯಾಕು ತುಂಬ ಚೆನ್ನಾಗುತ್ತೆ. ಹಾಗಾಗಿ ಎಷ್ಟವರು ವೃಶ್ಚಿಕ ರಾಶಿ ಸಖತ್ ಬ್ಲ್ಯಾಕ್ನ ಯೂಸ್ ಮಾಡ್ತಾರೆ. ಮತ್ತು ಯೆಲ್ಲೋ ತುಂಬ ಚೆನ್ನಾಗಾಗುತ್ತೆ, ಮತ್ತು ಆರೆಂಜ್ ತುಂಬ ಚೆನ್ನಾಗಾಗುತ್ತೆ. ನನಗೆ ಸಖತ್ತಾಗಿರೋದು ಬ್ಲ್ಯಾಕು, ಮತ್ತು ಆ ಬ್ಲ್ಯಾಕು, ಈ ಯೆಲ್ಲೋ, ಆರೆಂಜ್ ತುಂಬ ಚೆನ್ನಾಗುತ್ತೆ. ಇನ್ನು ಉಳಿದ ಮೀಡಿಯಮ್. ಎಸ್ ಗುರುಜಿ, ಇನ್ನು ಧನುಸು ರಾಶಿಯವರು? ಧನುಸು ರಾಶಿಗೆ ಸಖತ್ತಾಗೋ ಬಣ್ಣ ಬ್ಲ್ಯಾಕ್ ಸಖತ್ತಾಗುತ್ತೆ, ಯೆಲ್ಲೋ ಸಖತ್ತಾಗುತ್ತೆ, ಆರೆಂಜ್ ಸಖತ್ತಾಗುತ್ತೆ. ಸೂಪರ್. ಈ 3 ಬಣ್ಣ ತುಂಬ ಚೆನ್ನಾಗಾಗುತ್ತೆ. ಎಸ್, ಇನ್ನು ಮಕರ ರಾಶಿಯವರಿಗೆ? ಮಕರ ರಾಶಿನೇ ಶನಿಗ್ರಹದ ರಾಶಿ ಆಗುತ್ತೆ. ಬ್ಲ್ಯಾಕ್ ತುಂಬ ಚೆನ್ನಾಗಾಗುತ್ತೆ, ಗ್ರೀನ್ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಮಕರ ರಾಶಿ ನಾನು ತಿಳಿದ ಪ್ರಕಾರ ಬ್ಲೂ ತುಂಬ ಸಖತ್ತಾಗುತ್ತೆ, ವೈಟ್ ಜನರಲ್ ಎಲ್ಲ ರಾಶಿಗೂ ವೈಟ್ ಆಗುತ್ತೆ. ಓಕೆ, ಇನ್ನು ಕುಂಭರಾಶಿ? ಕುಂಭರಾಶಿ ನಂದೇ ರಾಶಿ 100%. ಕುಂಭ ಬ್ಯೂಟಿಫುಲ್ ಅನ್ನೋದಾರೆ. ಈ ಕುಂಭರಾಶಿಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಾಗುತ್ತೆ, ಯೆಲ್ಲೋ ತುಂಬ ಚೆನ್ನಾಗುತ್ತೆ, ವೈಟ್ ತುಂಬ ಚೆನ್ನಾಗುತ್ತೆ, ಬ್ಲ್ಯಾಕ್ ತುಂಬ ಚೆನ್ನಾಗುತ್ತೆ, ಬ್ಲೂ, ಗ್ರೀನ್ ಎಲ್ಲ ಆಗುತ್ತೆ. ಕುಂಭರಾಶಿಗೆ ಎಲ್ಲವೂ ಆಗುತ್ತೆ. ಯಾಕಂದರೆ ಕುಂಭ ಅಂದರೆ ಬಿನಿಗೆ, ಅದ್ರಲ್ಲೂ ಎಲ್ಲರಿಗೂ ಅನ್ವಯಿಸುತ್ತೆ 100%. ತುಂಬ ಅದ್ಭುತವಾಗಿ ಕುಂಭರಾಶಿಗೆ ಎಲ್ಲವೂ ಆಗುತ್ತೆ. ಒಂದು ಚೂರು ಎಲ್ಲೋ ಒಂದು ಕಡೆ ಆರೆಂಜ್ ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು. ಎಸ್, ಇನ್ನು ಕೊನೆಯದಾಗಿ ಮೀನರಾಶಿಯವರು? ಮೀನರಾಶಿಗೆ ನನಗೆ ತಿಳಿದ ಪ್ರಕಾರ ರೆಡ್ ತುಂಬ ಚೆನ್ನಾಗಾಗುತ್ತೆ. ರೆಡ್ಡು ನಂಬರ್ 1 ಬಣ್ಣ ಆಗುತ್ತೆ. ಅದೇ ರೀತಿಯಲ್ಲಿ ವೈಟ್ ತುಂಬ ಚೆನ್ನಾಗಿರುತ್ತೆ, ರೆಡ್ ಚೆನ್ನಾಗಿರುತ್ತೆ, ಲೈಟ್ ಗ್ರೀನ್, ಯೆಲ್ಲೋ ಕಲರ್ ಆಗ್ಬಾರ್ದು. ಎಸ್, ಸೂಪರ್ ಗುರುಜಿ. ಇನ್ನು ಕೊನೆಯದಾಗಿ RCB ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಒಂದು ಪ್ರಕಾರ RCB ಟೀಮನ್ನ ಎಲ್ಲರೂ ನೋಡಿ ಖುಷಿ ಪಡಿ.
ಆದರೆ ಚೆನ್ನಾಗಿ ಆಡಲಿ ಅಂತ ಆರ್ ಸಿ ಬಿನ ಆಸೆ ಮಾಡ್ತೀನಿ 100%. ನಾನು ನಿಮ್ಮಂಗೆ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ನಾನು ಮ್ಯಾಚ್ ನೋಡ್ತೀನಿ, ನೀವು ನೋಡಿ. ಅದ್ರ ಜೊತೆಗೆ ಫ್ರೀಡಮ್ ಟಿವಿನ ಇನ್ನು ಮುಂದೆ ಅತಿ ಹೆಚ್ಚು ನೋಡಿ. ಆರ್ ಸಿ ಬಿ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ ಇಲ್ಲಿಂದ. ಎಸ್, ಥ್ಯಾಂಕ್ ಯು ಗುರುಜಿ. ಇಷ್ಟೊತ್ತು ಮಾಹಿತಿನ ಕೊಟ್ರಿ. ನೀವು ಬಂದಿದ್ದು ಬಹಳಷ್ಟು ಖುಷಿ ಆಯಿತು ಫ್ರೀಡಮ್ ಟಿವಿಗೆ ಆಗಮಿಸಿದ್ದು. ಸೊ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾವ ರಾಶಿಯವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ, ಜೊತೆಗೆ ಆರ್ ಸಿ ಬಿ ಬಗ್ಗೆ ಎಷ್ಟೋ ಒಂದು ಟೆನ್ಷನ್ ಇತ್ತು ನಮಗೆ. ಯಾಕಪ್ಪ ಆರ್ ಸಿ ಬಿ ಸ್ವಲ್ಪ ಸೋಲನ್ನ ಕಾಣ್ತಾ ಇತ್ತು, ಯಾಕೆ ನಮ್ಮ ಕಪ್ ನಮ್ದಾಗ್ತಿಲ್ಲ ಅನ್ನುವಂತಹ ಪ್ರಶ್ನೆಗಳೆಲ್ಲ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಇದೇ ಥರ ಫ್ರೀಡಮ್ ಟಿವಿನ ಅತಿ ಹೆಚ್ಚು ಜನ ನೋಡಿ. ಖಂಡಿತ ಕೂಡ ಇದೇ ಥರ IPL ಮ್ಯಾಚ್ ಆಗಿರ್ಬೋದು, ಆರ್ ಸಿ ಬಿ ಮ್ಯಾಚ್ ಆಗಿರ್ಬೋದು, ಸಾಕಷ್ಟು ಜ್ಯೋತಿಷ್ಯ ವಿಚಾರ ಆಗಿರ್ಬೋದು, ಸಾಕಷ್ಟು ಮಾಹಿತಿ ಇದು ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ನಿಮಗೋಸ್ಕರ ಫ್ರೀಡಮ್ ಟಿವಿ ನೀವು ಫ್ರೀ ಮಾಡ್ಕೊಂಡು ಫ್ರೀಡಮ್ ಟಿವಿ ನೋಡಿ ಅಂತೇಳಿ ಕೈ ಮುಗಿತೀನಿ. ನೋಡಿದವ್ರ ಮನೆ ಉದ್ಧಾರ ಆಗಲಿ ಅಂತ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.